ಶಿವಣ್ಣ ಅಂತ ರಾಜ್ಯ ಸಹಕಾರ ಸಂಘದ ಒಬ್ಬ ಉಪಾಧ್ಯಕ್ಷರಾಗಿದ್ದೀನಿ. ಇವಾಗ ನಾನು ನೋಡಿದೆ ಇಲ್ಲಿ ಮತ್ತೆ ಕುಳ್ಳೂರು ಮತ್ತು ರಂಗಚಂದ್ರ ಈ ಜನಗಳ ಪಾಪ ಇಲ್ಲಿ ಕಮ್ಮಿ ಅಂದರು. ಇಲ್ಲಿಂದ ಈ ಅಡ್ರೋಡು ಕುಳ್ಳೂರು ಅಡ್ರೋಡಿಂದ 2:15 ಒಂದು ಬಸ್ ಬರ್ತದೆ, ಗೌರ್ಮೆಂಟ್ ಬಸ್ಸು. ಇವರು ಈ ಕುಳ್ಳೂರು ಅಡ್ರೋಡಿಂದ ನಡ್ಕೋಬೇಕಾದ್ರೆ ಸುಮಾರು ಆನೆಗಳ ಕಾಟ ಜಾಸ್ತಿ ಇದೆ. ಚಿಕ್ಕ ಮಕ್ಕಳನ್ನು ಕರ್ಕೋಗ್ತಾರೆ. ಮತ್ತು ಕುಳ್ಳೂರಿನಲ್ಲಿ ಇರ್ತಕ್ಕಂಥ ಜನನೂ ಸುದ ಇಲ್ಲಿ ಕುಳ್ಳೂರಿಗೆ 2 ಕಿಲೋಮೀಟ್ರ್ ನಡ್ಕೋಬೇಕು. ಮತ್ತು ಆ ಕುಳ್ಳೂರಿಂದ ಬೂದಿಪಡಕ್ಕೆ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಅದರಿಂದ ಟೋಟಲ್ ಇವ್ರಿಗೆ 5 ಕಿಲೋಮೀಟ್ರ್ ಐತಿ ಈ ಬೂದಿಪಡದ ರಂಗಚಂದ್ರ ಜನಗಳಿಗೆ. ದಯವಿಟ್ಟು ನಾವು ಇಲ್ಲಿ ಆ ಗ್ರಾಮದ ಜನರು ಎಷ್ಟೇ ಸಾರಿ ಹೋಗಿ ಆ ಡಿಪೋ ಮ್ಯಾನೇಜರು ಕುಮಾರ್ ನಾಯ್ಕ್ ಅಂತ ಎಷ್ಟೇ ಸಾರಿ ಹೋಗಿ ಕೊಟ್ಟರು ಅವರು ಮನವಿ ತಗೊಂಡು ಆ ಬಸ್ಸಿಗೂ ಶನಿವಾರ ಭಾನುವಾರ ಬಸ್ಸೇ ಕಳಿಸ್ತಾ ಇಲ್ಲ. ಇಲ್ಲಿ ಮತ್ತೆ ಚಿಕ್ಕ ಮಕ್ಕಳು ತಾಯಿಂದರು ಕರ್ಕೋಗುವಾಗ ಆನೆಗಳು ಸಿಕ್ಕಿ ಅವ್ರಿಗೂ ತುಂಬ ಸಮಸ್ಯೆಗಳಾಗಿದೆ. ಮತ್ತು ಇಲ್ಲಿ ಕಾಡು ಪೊದೆ ಒಳಗೆ ಚಿರತೆಗಳಿಗೂ ಸುಧಾ ಮಕ್ಕಳಿಗೆ ಕಾಣ್ತಾ ಇದೆ. ಅದರಿಂದ ದಯವಿಟ್ಟು ನಮ್ಮ ಶಾಸಕರು ಹೇಳಿದ್ದಾರೆ, ಮತ್ತು ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ವೆಂಕಟೇಶ್ ಸಾಹೇಬರು, ಮತ್ತು ಶಾಸಕರಾದ ಪುಟ್ಟಣ ಶೆಟ್ಟಿ ಸಾಹೇಬರು ಡಿಪೋ ಮ್ಯಾನೇಜರ್ಗೆ ಹೇಳಿದ್ದಾರೆ, ಶನಿವಾರ ಭಾನುವಾರ ಪ್ರತಿ ಸಾರಿನೂ ಆ ಗೌರ್ಮೆಂಟ್ ಬಸ್ಸನ್ನ ನೀವು ಅಲ್ಲಿ ಆ ಕಾಡು ಜನಗಳಿಗೆ ಕಳಿಸ್ಕೊಡ್ಬೇಕಂತ, ಗಿರಿಜನರಿಗೆ ಆಡಿಗಳಿಗೆ ಬಸ್ ಹೋಗ್ಬೇಕಂತ ಹೇಳ್ತಾ ಇದ್ರು. ಅವ್ರ ಡಿಪೋ ಮ್ಯಾನೇಜರ್ಗಳು ಕೇಳ್ತಾ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕುಳ್ಳೂರು ಗ್ರಾಮಕ್ಕೆ ಮತ್ತು ರಂಗಚಂದ್ರ ಗ್ರಾಮಕ್ಕೆ ಶನಿವಾರ ಭಾನುವಾರ ಬಸ್ಸಲ್ಲಿ ಕಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀರಿ.